ಸ್ನೇಹಿತರೆ ನಮಸ್ಕಾರ. ಕ್ರಿಕೆಟ್ ವಲಯದಲ್ಲಿ ಈಗ IPL ನ ಆಕ್ಷನ್ ವಿಚಾರ ಬಹಳ ಚರ್ಚೆಯಲ್ಲಿದೆ. ಯಾಕಂದ್ರೆ ಮುಂದಿನ ಮಾರ್ಚ್ ನಲ್ಲಿ ಮತ್ತೆ IPL ಬರುತ್ತೆ. ಹೆಚ್ಚಿನ ಟೈಮ್ ಇಲ್ಲ, ಯಾಕಂದ್ರೆ ಟೀಮ್ಗಳು ಒಂದಷ್ಟು ಪ್ರಿಪರೇಷನ್ ಗಳನ್ನ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇತ್ತೀಚೆಗೆ BCCI ಮತ್ತು IPL ನ ಫ್ರಾಂಚೈಸಿಗಳ ನಡುವೆ ಒಂದು ಮಾತುಕತೆ, ಒಂದು ಮೀಟಿಂಗ್ ಆಯಿತು. ಅದರಲ್ಲಿ ಬೇರೆ ಬೇರೆ ಅಭಿಪ್ರಾಯಗಳು ಕೇಳಿಬಂದವು. ರೂಲ್ಸ್ ವಿಚಾರವಾಗಿ, ಇಂಪ್ಯಾಕ್ಟ್ ಪ್ಲೇಯರ್ ವಿಚಾರವಾಗಿ, ಜೊತೆಗೆ ಬಹಳ ಮುಖ್ಯವಾಗಿ ಚರ್ಚೆ ಆದಂತಹ ವಿಚಾರ ಅಂತಂದ್ರೆ ಈ ಮೀಟಿಂಗ್ ನಲ್ಲಿ ಈ ಆಟಗಾರರ ಮೆಗಾ ಆಕ್ಷನ್ ಆಗ್ಬೇಕಾ ಅಥವಾ ಒಂದು ಮಿನಿ ಆಕ್ಷನ್ ಆಗ್ಬೇಕಾ. ಮೆಗಾ ಆಕ್ಷನ್ ಅಂತಂದ್ರೆ ಬಹಳಷ್ಟು ಆಟಗಾರನ ಬಿಡಬೇಕಾಗುತ್ತೆ, 2, 3, 4 ಹೀಗೆ ಪ್ಲೇಯರ್ ಗಳನ್ನ ರಿಟೈನ್ ಮಾಡ್ಕೊಂಡು ಉಳಿದಂತ ಎಲ್ಲಾ ಪ್ಲೇಯರ್ ಗಳನ್ನ ಬಿಡಬೇಕಾಗುತ್ತೆ. ಆದ್ರೆ ಮಿನಿ ಆಕ್ಷನ್ ಅಂತಂದ್ರೆ ಒಂದಷ್ಟು ಆಟಗಾರನ ಬಿಟ್ಟು ಮೇಜರ್ ಆಟಗಾರರು ಕೋರ್ ಟೀಮ್ ಹಾಗೆ ಇರುತ್ತೆ ಅಂತ. ಸೊ ಅದರಲ್ಲಿ ಭಿನ್ನಾಭಿಪ್ರಾಯಗಳು ಬಂದಿರೋದು ನಿಮಗೆ ಗೊತ್ತೇ ಇದೆ. ಕೆಲವೊಂದಷ್ಟು ಟೀಮ್ಗಳು RCB ಸೇರಿದ ಹಾಗೆ ಮೆಗಾ ಆಕ್ಷನ್ ಆಗಬೇಕು ಅಂತ ಹೇಳಿದ್ರು. ಚೆನ್ನೈ, ಮುಂಬೈ ಅಂತ ಟೀಮ್ಗಳು ಮೆಗಾ ಆಕ್ಷನ್ ಬೇಡ, ಮಿನಿ ಆಕ್ಷನ್ ಇರಲಿ ಅಂತ. ಸನ್ರೈಸರ್ಸ್ ಕೂಡ ಹೇಳಿದ್ರು, ಯಾಕಂದ್ರೆ ಒಂದು ಕೋರ್ ಟೀಮ್ ಅನ್ನ ಬಿಲ್ಡ್ ಮಾಡಿದೀವಿ, ಸೊ ಅದನ್ನ ಮತ್ತೆ ನಾವು ಬಿಟ್ಕೊಡೋಕ್ಕಾಗಲ್ಲ. ಎಲ್ಲಾ ಪ್ಲೇಯರ್ ಗಳನ್ನ ಬಿಟ್ರೆ ಮತ್ತೆ ಹೊಸದಾಗಿ ಟೀಮ್ ಅನ್ನ ಕಟ್ಟಬೇಕಾಗುತ್ತೆ ಅನ್ನೋ ಕಾರಣಕ್ಕೆ. ಸೊ ಇದರ ಜೊತೆಗೆ ಬಹಳ ಚರ್ಚೆಯಲ್ಲಿರುವಂತಹ ವಿಚಾರ ಅಂತಂದ್ರೆ ಒಂದಷ್ಟು ಪ್ಲೇಯರ್ಗಳು ಟ್ರೇಡ್ ಆಗ್ತಾರೆ, ಒಂದಷ್ಟು ಕ್ಯಾಪ್ಟನ್ ಗಳನ್ನ ರಿಲೀಸ್ ಮಾಡಲಾಗುತ್ತೆ ಅಂತ. ಸೊ ಆ ಒಂದು ಲಿಸ್ಟ್ ನಲ್ಲಿರುವಂತಹ ಪ್ರಮುಖವಾದಂತಹ ಹೆಸರು ಅಂತಂದ್ರೆ ಅದು KL ರಾಹುಲ್. ಸೊ KL ರಾಹುಲ್ ಅವರು ಲಕ್ನೋ ಜೊತೆಗೆ ಕಳೆದ ಒಂದು ಸೀಸನ್ ನಲ್ಲೇ ನಿಮ್ಗೆ ಗೊತ್ತಿರೋ ಹಾಗೆ ಗೋಯಂಕಾ ಅವ್ರ ಜೊತೆಗೆ ಆನ್ ಫೀಲ್ಡ್ ನಲ್ಲೇ ಇಬ್ಬರ ನಡುವೆ ಒಂದಷ್ಟು ಮಾತುಕತೆ ಆಯಿತು, ಚರ್ಚೆ ಆಯಿತು. ಅದು ಬಹಳ ವಿರೋಧಕ್ಕೂ ಕೂಡ ಕಾರಣವಾಯಿತು. ಒಬ್ಬ ಕ್ಯಾಪ್ಟನ್ ಜೊತೆಗೆ ಒಬ್ಬ ಓನರ್, ಒಬ್ಬ ಫ್ರಾಂಚೈಸಿ ಹೀಗೆ ನಡ್ಕೊಳ್ಬಹುದಾ? ಎಷ್ಟು ಸರಿ? ಏನೇ ಚರ್ಚೆಗಳಿದ್ರು ಕೂಡ ಅದೊಂದು ನಾಲ್ಕು ಗೋಡೆಗಳ ಮಧ್ಯೆ ಆಗಬೇಕು ಅಂತ. ಬಟ್ ಅಲ್ಲೇ ಮೈದಾನದಲ್ಲೇ ತಮ್ಮ ಆಕ್ರೋಶವನ್ನ, ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಗೋಯಂಕಾ. ಸೊ ಅದು ದೊಡ್ಡ ವೈರಲ್ ಆಗಿತ್ತು. ಅದಾದ್ಮೇಲೆ ಅವರು ಒಂದು ಡಿನ್ನರ್ ಮೀಟಿಂಗ್ ನಡೆಸಿ ಎಲ್ಲ ಕಾಂಪ್ರೋ ಆಯ್ತು, ಹಗ್ ಮಾಡ್ಕೊಂಡ್ರು. ಹೌದು, ಬಟ್ ಸ್ಟಿಲ್ KL ರಾಹುಲ್ ಲಕ್ನೋ ಟೀಮ್ನಲ್ಲೇ ಕ್ಯಾಪ್ಟನ್ ಆಗಿರ್ತಾರೆ ಅನ್ನೋದು ಯಾಕೋ ಬಹಳ ಕಷ್ಟ ಅಂತ ಅನಿಸ್ತಾ ಇದೆ. ಸೊ ಆ ಕಾರಣಕ್ಕೆ ರಾಹುಲ್ RCBಗೆ ಬರ್ತಾರೆ, RCBಯ ಕ್ಯಾಪ್ಟನ್ ಆಗ್ತಾರೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗಿದೆ. ಇದು ಎಷ್ಟು ಮಟ್ಟಿಗೆ ನಿಜ, ಇದೆಲ್ಲದರ ಬಗ್ಗೆ ಕೂಡ ಡೀಟೇಲ್ ಆಗಿ ನಿಮಗೆ ತಿಳಿಸ್ತಾ ಹೋಗ್ತೀವಿ. ಎಷ್ಟು ಸಾಧ್ಯತೆ ಇದೆ, ಮಾತುಕತೆ ಯಾವ ಹಂತದಲ್ಲಿದೆ ಅಂತ. ಯಾಕಂದ್ರೆ KL ಅಷ್ಟು ಬೇಗ ಲಕ್ನೋದಿಂದ ಇಲ್ಲಿಗೆ ಬರೋಕ್ ಸಾಧ್ಯ ಇದೆಯಾ, ಬರೋದಾದ್ರೂ ಕೂಡ ಪ್ಲಾನ್ ಏನು, ಹೇಗೆ ಅನ್ನೋದ್ರ ಬಗ್ಗೆ ಕೂಡ ಈಗ ಚರ್ಚೆಗಳು ಆಗ್ತಾ ಇದೆ. ಬನ್ನಿ, ರಾಹುಲ್ RCBಗೆ ಬರೋ ಬಗ್ಗೆ ಒಂದಷ್ಟು ಕ್ಲಾರಿಟಿಯನ್ನ ಕೊಡ್ತಾ ಹೋಗೋಣ. ಸೊ RCBಗೆ ಬರಬೇಕಾದ್ರೆ ಒಂದು ಟ್ರೇಡ್ ಆಗಬೇಕು. ನಮ್ಮಲ್ಲಿರುವಂತಹ ಪ್ಲೇಯರ್ ಯಾರಾದ್ರೂ ಮೇಜರ್ ಪ್ಲೇಯರ್ ಅನ್ನ ಬಿಡಬೇಕಾಗುತ್ತೆ. ನಮ್ಮಲ್ಲಿ ಈಗ ನೋಡ್ತಾ ಇದ್ರೆ ಸ್ವಲ್ಪ ಕಾಸ್ಟ್ಲಿಯಸ್ಟ್ ಪ್ಲೇಯರ್ ಅಂತ ಅಂದ್ರೆ ಅದು ಕ್ಯಾಮರೂನ್ ಗ್ರೀನ್. ಸೊ ಗ್ರೀನ್ ಅವ್ರನ್ನ ಏನಾದ್ರೂ ಬಿಡಬಹುದಾ ಅನ್ನೋದೀಗ. ಯಾಕಂದ್ರೆ ಗ್ರೀನ್ ಬದಲು ಟ್ರೇಡ್ ಮಾಡುವಂತ ಚಾನ್ಸಸ್ ಇದೆ. ಅಥವಾ ಗ್ರೀನ್ನೇ ಲಕ್ನೋ ಹೋಗ್ತಾರಾ ಅಥವಾ ಬೇರೆ ಯಾವ್ದಾದ್ರು ತಂಡಕ್ಕೆ ಹೋಗಿ ನಂತರ KL ರಾಹುಲ್ ಅವ್ರನ್ನ ರೀಪ್ಲೇಸ್ ಮಾಡಬಹುದಾ ಅನ್ನೋದು. ಯಾಕಂದ್ರೆ ಒಬ್ಬ ದೊಡ್ಡ ಒಂದು ಅಮೌಂಟ್ಗೆ ಬರುವಂತಹ ಪ್ಲೇಯರ್ KL ರಾಹುಲ್, ಕ್ಯಾಪ್ಟನ್ ಮೆಟೀರಿಯಲ್ ಆಗಿರುವಂತಹ ಕಾರಣ. ಇನ್ನೊಂದ್ ಕಡೆ ಡುಪ್ಲೆಸಿ ಕೂಡ ಈ ಬಾರಿ ಆಡ್ತಾರೆ ಅನ್ನೋದು ಡೌಟ್ ಆಗಿದೆ. ಸೊ ಆ ಕಾರಣಕ್ಕೆ KL ರಾಹುಲ್ ಟೀಮ್ ಇಂಡಿಯಾಗೆ ಬರ್ತಾರೆ, ಟೀಮ್ ಇಂಡಿಯಾ RCBಗೆ ಬರ್ತಾರೆ. ಆ ಕಾರಣಕ್ಕೆ RCBಗೆ KL ರಾಹುಲ್ ಬರ್ತಾರೆ ಅನ್ನೋದು ದಟ್ಟವಾಗಿ ಈಗ ಹಬ್ಬಿರುವಂತಹ ವಿಚಾರ. ಸೊ KL ರಾಹುಲ್ RCBಗೆ ಬರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಟಾಕ್ಸ್ ಗಳಾಗಿದೆ. ಬಟ್ ಸ್ಟಿಲ್ ಯಾವುದು ಕೂಡ ಕಾಂಕ್ರೀಟೆಡ್ ಆದಂತಹ ಟಾಕ್ ಅಲ್ಲ. ಇದನ್ನ ನಾವು ಗಮನಿಸಬೇಕಾಗುತ್ತೆ. ಕೊನೆ ಕ್ಷಣದಲ್ಲಿ ಲಕ್ನೋ ಉಳಿಸ್ಕೊಳ್ಬಹುದು, ಆ ಒಂದು ಚಾನ್ಸ್ ಕೂಡ ಇದೆ. ಜೊತೆಗೆ KL ರಾಹುಲ್ ಟೀಮ್ಗೆ ಬಂದ್ರೆ ಏನು ಪ್ಲಸ್ ಆಗುತ್ತೆ ಅದನ್ನ ನೋಡ್ತಾ ಹೋಗೋಣ. KL ರಾಹುಲ್ ಬಂದ್ರೆ ಮೇಜರ್ ಪ್ಲಸ್ ಆಗೋದು RCBಗೆ. RCBಯ ಕ್ರೇಜ್ ಹೆಚ್ಚಾಗುತ್ತೆ, ಇದು ಬಹಳ ಮುಖ್ಯವಾಗಿ. ಯಾಕಂದ್ರೆ RCBಗೆ ವಿರಾಟ್ ಕೊಹ್ಲಿ, ಅದನ್ನ ಬಿಟ್ರೆ ನಾವು ABD ಹಿಂದೆ ನೋಡಿದ್ವಿ. ಆದ್ರೆ ನಮ್ಮ ಕರ್ನಾಟಕದ ಪ್ಲೇಯರ್ ನಮ್ಮ ಟೀಮ್ಗೆ ಬಂದ್ರೆ RCB ಬಗ್ಗೆ ನಮ್ಗಿರುವಂತಹ ಅಭಿಮಾನ, ನಮ್ಮ ನಾಯಕ, ನಮ್ಮ ಊರಿನ ಹುಡುಗ ಅಥವಾ ನಮ್ಮ ಕರ್ನಾಟಕದ ಹುಡುಗ ಕ್ಯಾಪ್ಟನ್ ಆಗಿರುವಾಗ ಸಹಜವಾಗಿ ಆ ಕ್ರೇಜ್ ಹೆಚ್ಚಾಗ್ತಾ ಹೋಗುತ್ತೆ. ಜೊತೆಗೆ ಬ್ರ್ಯಾಂಡ್ ವ್ಯಾಲ್ಯೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಜನ ಮ್ಯಾಚ್ ಅನ್ನು ಈಗಾಗಲೇ ಹುಚ್ಚೆದ್ದು ಬಂದು ನೋಡ್ತಾರೆ, ಅದಿನ್ನೂ ಕೂಡ ಡಬಲ್ ಆಗುತ್ತೆ. ಜೊತೆಗೆ ನಮ್ಮ ಕ್ಯಾಪ್ಟನ್ ಬಂದಾಗ, ಹಿಂದೆ ಕುಂಬ್ಳೆ ಅವರು ಕ್ಯಾಪ್ಟನ್ ಆಗಿದ್ರು, ಕರ್ನಾಟಕದ ಪ್ಲೇಯರ್, ಆಗ ಇದ್ದಂತ ವೈಬ್ ಇದೆಯಲ್ಲ, ಅವರು ಟೀಮನ್ನ ಮುನ್ನಡೆಸ್ಕೊಂಡು ಹೋದಂತ ರೀತಿ ಇದೆಲ್ಲವೂ ಕೂಡ ತುಂಬಾ ಚೆನ್ನಾಗಿತ್ತು. ಜೊತೆಗೆ ಕರ್ನಾಟಕದ ಟ್ಯಾಲೆಂಟ್ ಗಳನ್ನ, ಬಹಳ ಮುಖ್ಯವಾಗಿ ಎರಡನೇ ವಿಚಾರ ಅಂತಂದ್ರೆ ಕರ್ನಾಟಕದಲ್ಲಿರುವಂತಹ ಟ್ಯಾಲೆಂಟ್ ಗಳನ್ನ, ಒಳ್ಳೆ ಪ್ಲೇಯರ್ಗಳು ಯಾರಿದ್ದಾರೆ ಸೊ ಅವ್ರನ್ನ ಬಿಡ್ಡಿಂಗ್ ಸಂದರ್ಭದಲ್ಲಿ ಪಿಕ್ ಮಾಡೋಕೆ ಹೆಲ್ಪ್ ಆಗುತ್ತೆ. ಯಾರೋ ಫಾಫ್ ಡುಪ್ಲೆಸಿ ಬೇರೆ ಬೇರೆ ದೇಶದ ಕ್ಯಾಪ್ಟನ್ಗಳು ಆದಾಗ, ಇನ್ಕ್ಲೂಡಿಂಗ್ ವಿರಾಟ್ ಕೊಹ್ಲಿ ಅವ್ರನ್ನು ಕೂಡ ನಾವು ಸೇರಿಸಿ ಹೇಳೋದಾದ್ರೆ, ಅವರಿಗೆ ಕರ್ನಾಟಕದ ಮಣ್ಣಿನ ಟ್ಯಾಲೆಂಟ್ಗಳು ಯಾರು, ಕರ್ನಾಟಕದ ದೇಸಿ ಕ್ರಿಕೆಟ್ ನಲ್ಲಿ ಯಾರು ಉತ್ತಮವಾಗಿ ಆಡ್ತಾರೆ. ಯಾಕಂದ್ರೆ ಈಗ ನಿಖಿನ್ ಜೋಸ್ ಇದ್ದಾರೆ, ಇಂಥ ಹಲವಾರು ಪ್ಲೇಯರ್ಗಳಿದ್ದಾರೆ. ನಮ್ಮಲ್ಲಿರುವಂತಹ ಅನೇಕ ಪ್ಲೇಯರ್ಗಳನ್ನೇ ಪಿಕ್ ಮಾಡಿಲ್ಲ. ಅಭಿನವ್ ಮನೋಹರ್ ಇರಬಹುದು, ಸೊ ಹಾಗೇನೆ ವಿದ್ವತ್ ಕಾವೇರಪ್ಪ, ಇಂಥ ಅನೇಕ ಟ್ಯಾಲೆಂಟ್ಗಳಿದೆ. ಸೊ ಅವ್ರನ್ನ ತಂಡಕ್ಕೆ ತಂದು ತರೋದು ಮಾತ್ರ ಅಲ್ಲ, ಅವ್ರನ್ನ ಟೀಮಲ್ಲಿ ಆಡಿಸುವಂತ ಒಂದು ಸಾಧ್ಯತೆ ಕೂಡ ಇರುತ್ತೆ. ಅಂದ್ರೆ ಸಾಧ್ಯತೆಗಳು ಹೆಚ್ಚಾಗುತ್ತೆ. ನಾವು ಮನೋಜ್ ಪಾಂಡೆಗೆ ನೋಡಿದ್ವಿ, ವೈಶಾಖ್ ವಿಜಯ್ ಕುಮಾರ್ ಇಬ್ರು ಕೂಡ ಟೀಮಲ್ಲಿ ಇದ್ರು. ವೈಶಾಖ್ ಏನೋ ಒಂದು ಮ್ಯಾಚ್ ನಲ್ಲಿ ಕ್ಲಿಕ್ ಆದ್ಮೇಲೆ ಅವರಿಗೆ ಅವಕಾಶ ಸಿಕ್ತು. ಬಟ್ ಮನೋಜ್ ಪಾಂಡೆಗೆ ಅದ್ಭುತವಾದಂತಹ ಆಲ್ರೌಂಡರ್, ಅವರಿಗೆ ಅವಕಾಶನೇ ಸಿಗ್ಲಿಲ್ಲ. ಸೊ ಆ ಕಾರಣಕ್ಕೆ ಒಬ್ಬ ಕರ್ನಾಟಕದ ಕ್ಯಾಪ್ಟನ್ ಬಂದಾಗ ಕನ್ನಡಿಗರಿಗೆ ಹೆಚ್ಚಿನ ಸಪೋರ್ಟ್ ಸಿಗುತ್ತೆ ಅನ್ನೋ ವಿಶ್ವಾಸ ಇದೆ. KL ರಾಹುಲ್ ಖಂಡಿತ ಅದನ್ನ ಮಾಡ್ತಾರೆ. ಸೊ ಆ ನಿಟ್ಟಿನಲ್ಲಿ KL ರಾಹುಲ್ ಕರ್ನಾಟಕಕ್ಕೆ ಬಂದ್ರೆ ಅಥವಾ RCB ಟೀಮ್ಗೆ ಬಂದ್ರೆ ನಿಜಕ್ಕೂ ಅದ್ಭುತಗಳಾಗುತ್ತೆ ಅನ್ನೋ ನಿರೀಕ್ಷೆ ಇದೆ. ಜೊತೆಗೆ ಇಷ್ಟು ವರ್ಷಗಳ ಕಾಲ ಏನು ಕಪ್ನ ಬರ ಇದೆ, ಸೊ ಅದು KL ರಾಹುಲ್ ಅವರು ಬಂದ ಮೇಲೆ ಏನಾದ್ರೂ ಆದ್ರೆ ಅದಕ್ಕಿಂತ ಖುಷಿ ವಿಚಾರ ಬೇರೆ ಯಾವುದು ಇಲ್ಲ.
ಸೊ ಇದು KL ರಾಹುಲ್ ಅವರು ಬಂದ್ರೆ ಏನಾಗುತ್ತೆ ಅನ್ನೋದು. ಇನ್ನೊಂದು ಬಹಳ ಮುಖ್ಯವಾಗಿ ಅಂತಂದ್ರೆ ನಮ್ಮಲ್ಲಿ ಟಾಪ್ ಆರ್ಡರ್ ನಲ್ಲಿ ಒಬ್ಬ ಇಂಡಿಯನ್ ಬ್ಯಾಟ್ಸ್ಮನ್ ಈಗ ವಿರಾಟ್ ಕೊಹ್ಲಿ ಇದ್ದಾರೆ, ಪಟೀದಾರ್ ಇದ್ದಾರೆ. ಸೊ ಅವರ ಜೊತೆಗೆ ರಾಹುಲ್ ಕೂಡ ಸೇರ್ಪಡೆ ಆದ್ರೆ ನಮ್ಮ ಬ್ಯಾಟಿಂಗ್ ಸ್ಟ್ರೆಂತ್ ಇನ್ನೂ ಕೂಡ ಹೆಚ್ಚಾಗುತ್ತೆ. ಯಾಕಂದ್ರೆ ನೀವು ಬೇರೆ ಬೇರೆ ಟೀಮ್ಗಳನ್ನು ನೋಡಿ, ಈಗ ಮುಂಬೈ ನೋಡಿದ್ರೆ ರೋಹಿತ್ ಶರ್ಮಾ, ಸೂರ್ಯಕುಮಾರ್ ಯಾದವ್, ಇಶಾನ್ ಕಿಶಾನ್, ಸೊ ಇಂಥ ಬ್ಯಾಟಿಂಗ್ ಸ್ಟ್ರೆಂತ್ ಇದೆ, ಡೆಪ್ತ್ ಇದೆ, ಇಂಡಿಯನ್ ಪ್ಲೇಯರ್ಸ್ ಇದ್ದಾರೆ, ಕೋರ್ ಪ್ಲೇಯರ್ಸ್ ಅಂದ್ರೆ ಟೀಮ್ ಇಂಡಿಯಾಗೆ ಇಂಟರ್ನ್ಯಾಷನಲ್ ಅಲ್ಲಿ ಯಾರು ಪ್ರತಿನಿಧಿಸ್ತಾರೆ ಅಂತ ಪ್ಲೇಯರ್ ಇದ್ದಾರೆ. ತಿಲಕ್ ವರ್ಮಾ ಇದ್ದಾರೆ, ಸೊ ಜಸ್ಪ್ರೀತ್ ಬೂಮ್ರಾ, ಇವರೆಲ್ಲರೂ ಕೂಡ ಟೀಮ್ ಇಂಡಿಯಾದಲ್ಲಿ ಇರೋದ್ರಿಂದ ಆ ಟೀಮ್ನ ಸ್ಟ್ರೆಂತ್ ಹೆಚ್ಚಾಗಿದೆ, ಹೆಚ್ಚು ಬಾರಿ ಅವರು ಚಾಂಪಿಯನ್ ಆಗಿದ್ದಾರೆ. ಇನ್ನು ಚೆನ್ನೈ ಸೂಪರ್ ಕಿಂಗ್ಸ್ ವಿಚಾರಕ್ಕೆ ಬಂದ್ರೆ ಋತುರಾಜ್ ಗಾಯಕ್ವಾಡ್, ಮಹೇಂದ್ರ ಸಿಂಗ್ ಧೋನಿ, ಶಿವಮ್ ದುಬೆ, ರವೀಂದ್ರ ಜಡೇಜಾ, ದೀಪಕ್ ಚಹರ್, ಶಾರ್ದುಲ್ ಠಾಕೂರ್, ಸೊ ಹೀಗೆ ಟೀಮ್ ಇಂಡಿಯಾನ ರೆಪ್ರೆಸೆಂಟ್ ಮಾಡುವಂತಹ ಪ್ಲೇಯರ್ಗಳು ಹೆಚ್ಚಾದಾಗ ಸಹಜವಾಗಿ ಒಂದು ಟೀಮ್ನ ಸ್ಟ್ರೆಂತ್ ಹೆಚ್ಚಾಗುತ್ತೆ. ಜೊತೆಗೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಆಗಿರೋದ್ರಿಂದ ನಮ್ಮ ಪಿಚ್ ಗಳನ್ನ ಚೆನ್ನಾಗಿ ಅರ್ತಿರ್ತಾರೆ. ಸೊ ಇದು ನಮ್ಮ RCB ಟೀಮಲ್ಲೂ ಕೂಡ ಆಗಬೇಕು. ಈಗ ರಜತ್ ಪಟಿದಾರ್, ವಿರಾಟ್ ಕೊಹ್ಲಿ, ಮೊಹಮ್ಮದ್ ಸಿರಾಜ್ ಇದ್ದಾರೆ. ಸೊ ಅದನ್ನು ಹೊರತುಪಡಿಸಿದ್ರೆ ಅಂತ ಮೇಜರ್ ಪ್ಲೇಯರ್ಗಳು ಯಾರು ಇಲ್ಲ. DK ಇದ್ರು, ಅವರು ಕೂಡ ಈಗ ರಿಟೈರ್ ಆಗಿರೋದ್ರಿಂದ ಅವರು ಕೂಡ ಈಗಿಲ್ಲ. ಸೊ ಆ ಕಾರಣಕ್ಕೆ ಒಬ್ಬ ಇಂಡಿಯನ್ ಪ್ಲೇಯರ್ ನಮಗೆ ಬೇಕು. ಸೊ ಅದು KL ರಾಹುಲ್ ಅವರ ಮೂಲಕ ಕ್ಲಿಯರ್ ಆಗುತ್ತೆ. ಸೊ ಇದು ಮುಖ್ಯವಾಗಿರುವಂತಹ ವಿಚಾರ. ಇನ್ನೊಂದು ಬಹಳ ಮುಖ್ಯವಾಗಿ ಈಗ ಡುಪ್ಲೆಸಿ ಉತ್ತಮವಾಗಿ ಆಡ್ಕೊಂಡು ಬಂದಿದ್ದಾರೆ, ನೋ ಡೌಟ್. ಒಬ್ಬ ವಿದೇಶಿ ಆಟಗಾರನನ್ನ ಕ್ಯಾಪ್ಟನ್ ಮಾಡಿದಾಗ ನೀವು ಅವ್ರನ್ನ ಆಡಿಸಲೇಬೇಕಾಗತ್ತೆ. ಈಗ 4 ಜನ ಫಾರಿನರ್ ನೀವು ಆಡಿಸ್ತೀರಿ ಅಂತಂದ್ರೆ ಕ್ಯಾಪ್ಟನ್ನೇ ಅಲ್ಲಿ ಫಾರಿನರ್ ಆಗಿರುವಾಗ ಅವ್ರ ಫಾರ್ಮಲ್ ಇರ್ಲಿ ಬಿಡ್ಲಿ, ನೀವು ಒಬ್ಬ ವಿದೇಶಿ ಆಟಗಾರನ ಆಡಿಸಲೇಬೇಕಾಗುತ್ತೆ. ಹಾಗಾಗಿ ನಿಮ್ಗೊಂದು ಆಪ್ಷನ್ ಹೋಯ್ತಲ್ಲಿ. ಇನ್ನಿರೋದು ಕೇವಲ 3 ಜನ ಫಾರಿನರ್ ಪ್ಲೇಯರ್ಗಳನ್ನ ಆಡಿಸುವಂತ ಒಂದು ಅವಕಾಶ. ಸೊ ಆ ಕಾರಣಕ್ಕೆ ಏನಾದ್ರೂ ಇಂಡಿಯನ್ ಕ್ಯಾಪ್ಟನ್ ಆದ್ರೆ ಆಗ ನಿಮ್ಗೆ 4 ಜನ ಫಾರಿನರ್ಸ್ ಅಲ್ಲಿ ಶಫಲ್ ಮಾಡಬಹುದು. ಸೊ 4ರಲ್ಲಿ ಏನಾದ್ರೂ ಕೆಲವರು ಚೆನ್ನಾಗಿ ಫಾರ್ಮ್ ಇಲ್ಲ ಅಂತಂದ್ರೂ ಕೂಡ ನೀವು ಶಫಲ್ ಮಾಡುವಂತ ಚಾನ್ಸಸ್ ಇರುತ್ತೆ. ಸೊ ಆ ಕಾರಣಕ್ಕೆ ಇಂಡಿಯನ್ ಕ್ಯಾಪ್ಟನ್ ಆದ್ರೆ ಇನ್ನೂ ಹೆಲ್ಪ್ ಆಗುತ್ತೆ. ಜೊತೆಗೆ ನಮಗೆ KL ರಾಹುಲ್ ಬಂದ್ರೆ KL ರಾಹುಲ್ ಅಂಡ್ ವಿರಾಟ್ ಕೊಹ್ಲಿ ಅವರ ಇಬ್ಬರ ಕೆಮಿಸ್ಟ್ರಿ ಇದೆಯಲ್ಲ, ಒಂದು ಫ್ರೆಂಡ್ಶಿಪ್, ಅದು ತುಂಬಾ ಅದ್ಭುತವಾಗಿದೆ. ಇಬ್ರು ಸೇರಿ ಒಳ್ಳೆ ಸ್ಟ್ರಾಟಜಿಗಳನ್ನ ಮಾಡಬಹುದು. ಸೊ ಫಲಿತಾಂಶ ಇನ್ನಷ್ಟು ಬೆಟರ್ ಆಗುತ್ತೆ. ಸೊ ಅದು ಒಂದು ನಿರೀಕ್ಷೆ ಇದೆ. ಯಾಕಂದ್ರೆ ಹಿಂದೆ ABD ಮತ್ತೆ ಕೊಹ್ಲಿ ಇದ್ದಾಗ ಅವರ ಫ್ರೆಂಡ್ಶಿಪ್ ಹೇಗಿತ್ತು, ಸೊ ಹಾಗೇನೆ ಇಬ್ಬರ ನಡುವಿನ ಬಾಂಡಿಂಗ್, ವಿರಾಟ್ ಕೊಹ್ಲಿಗೆ ಇರುವಂತಹ ಎಕ್ಸ್ಪೀರಿಯನ್ಸ್ ಕಳೆದ ಇಷ್ಟು ವರ್ಷ ಅವರು RCB ಇರೋದ್ರಿಂದ, ಸೊ ಇದೆರಡು ಜೆಲ್ ಆದ್ರೆ ನಾವು ಖಂಡಿತ ಕಪ್ ಗೆಲ್ಲುವಂತ ಚಾನ್ಸಸ್ ಹೆಚ್ಚಾಗುತ್ತೆ. ಖಂಡಿತ ನಾವು ಗೆಲ್ತೀವಿ ಅನ್ನೋ ವಿಶ್ವಾಸ ಕೂಡ ಬರುತ್ತೆ. ಸೊ ಇದು KL ರಾಹುಲ್ ಅವರು ಟೀಮ್ ಇಂಡಿಯಾಗೆ ಅಂದ್ರೆ ಟೀಮ್ RCBಗೆ ಬಂದ್ರೆ, ಸಾರಿ ಪದೇ ಪದೇ ನಾನು ಟೀಮ್ ಇಂಡಿಯಾ ಅಂತ ಹೇಳ್ತಿದ್ದೀನಿ. ಸೊ RCBಗೆ ಬಂದ್ರೆ ಇಷ್ಟೆಲ್ಲ ಅನುಕೂಲಗಳಿದೆ. ಇದೆಲ್ಲದರ ಜೊತೆಗೆ ಅದ್ಭುತವಾದಂತಹ ಬ್ಯಾಟ್ಸ್ಮನ್ KL ರಾಹುಲ್ ಅವರು. ಇನಿಷಿಯಲಿ ಸ್ವಲ್ಪ ಸ್ಟ್ರೈಕ್ ರೇಟ್ ವಿಚಾರವಾಗಿ ಅವ್ರ ಬಗ್ಗೆ ಪ್ರಶ್ನೆಗಳಿದೆ, ಬಟ್ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ರೆಗ್ಯುಲರ್ ಆಗಿ ಆಡಿದಾಗ ಅವ್ರ ಸ್ಟ್ರೈಕ್ ರೇಟ್ ಕೂಡ ಇಂಪ್ರೂವ್ ಆಗುತ್ತೆ. ಹೋಮ್ ಪಿಚ್, ಚಿಕ್ಕ ಗ್ರೌಂಡ್, ಸೊ ನೀಟಾಗಿ ಕ್ಲಿಯರ್ ಮಾಡಬಲ್ಲಂತ ಪಿಚ್ಚು ವಿರಾಟ್ ಕೊಹ್ಲಿ ಜೊತೆಗೆ KL ರಾಹುಲ್ ಇಬ್ರು ಕೂಡ ಅದನ್ನ ಯುಟಿಲೈಸ್ ಮಾಡ್ಕೊಳ್ತಾರೆ. ಸೊ ಇಷ್ಟೆಲ್ಲ ಯೂಸಸ್ಗಳಿದೆ. KL ರಾಹುಲ್ ಬಂದ್ರೆ ಈಗೇನ್ ಬದಲಾವಣೆ ಆಗುತ್ತೆ, ಇದನ್ನ ನಿಮ್ಗೇನ್ ಅನ್ಸುತ್ತೆ KL ರಾಹುಲ್ ಬಂದ್ರೆ? ದಯವಿಟ್ಟು ಅದರ ಬಗ್ಗೆ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಇದು KL ರಾಹುಲ್ RCBಗೆ ಬರೋ ವಿಚಾರ. ಇನ್ನೂ ಕೂಡ ಒಂದು ಕ್ಲಾರಿಫಿಕೇಶನ್, ಇನ್ನೂ ಅದರ ಬಗ್ಗೆ ಕಾಂಕ್ರೀಟೆಡ್ ಆಗಿಲ್ಲ, ಪಕ್ಕಾ ಆಗಬೇಕು. ಕೊನೆ ಕ್ಷಣದಲ್ಲಿ ಟ್ವಿಸ್ಟ್ ಕೂಡ ಇರಬಹುದು. ಬಟ್ ನಾವೆಲ್ಲ ಬಯಸೋದು KL ದಯವಿಟ್ಟು RCBಗೆ ಬರಲಿ ಅನ್ನೋದನ್ನ. ನಮಸ್ಕಾರ.